ಕರಾವಳಿಯಲ್ಲಿ ಮುಂಗಾರು ಚುರುಕುಗೊಂಡಿದೆ. ಚಂಡಮಾರುತದ ಪರಿಣಾಮ ಕೂಡ ಜೋರಾಗಿ ಕಾಣೋಕೆ ಸಿಗ್ತಿದೆ. ಇದೆರಡರ ಪರಿಣಾಮವಾಗಿ ಕಡಲ್ ಕೊರೆತ ಉಂಟಾಗ್ತಾ ಇದೆ. ಉಳ್ಳಾಳದ ಸೋಮೇಶ್ವರ, ಉಚ್ಚಿಲ, ಬಟ್ಟಪ್ಪಾಡಿಯಲ್ಲಿ ಈ ಕಾರಣಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ. ದಡದಲ್ಲಿದ್ದ ಹಲವು ತೆಂಗಿನ ಮರಗಳು ಸಮುದ್ರದ ಪಾಲಾಗಿದೆ. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆ ಕೂಡ ನೀಡಿದೆ. ಪ್ರವಾಸಿಗರನ್ನ ನಿಯಂತ್ರಿಸೋಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ಊರಿನಿಂದ ಬಂದಿರ್ತಾರೆ. ಆ ಸಮುದ್ರದ ಅಲೆಗಳ ಅಬ್ಬರ, ಅದರಿಂದ ಆಗಬಹುದಾದ ಅಪಾಯ ಇದರ ಅರಿವಿರೋದಿಲ್ಲ ಪ್ರವಾಸಿಗರಿಗೆ. ಹೀಗಾಗಿ ಅವರನ್ನ ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ವಿಶೇಷವಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕಡಲ ಅಬ್ಬರ, ಕಡಲ್ ಕೊರೆತ ಎರಡೂ ಕೂಡ ಕಾಡ್ತಾ ಇರೋದ್ರಿಂದ ಸ್ಥಳೀಯ ಜನರಿಗೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಅನೇಕ ಮರಗಳು, ಅದರಲ್ಲೂ ಸಮುದ್ರ ತೀರದಲ್ಲಿದ್ದ ತೆಂಗಿನ ಮರಗಳು ಸಮುದ್ರ ಪಾಲಾಗ್ತಾ ಇದೆ. ಹೀಗಾಗಿ ಜನರು ಕಡಲ ಸುತ್ತಮುತ್ತ ಓಡಾಡೋ ಸಂದರ್ಭದಲ್ಲಿ ಅಥವಾ ಪ್ರವಾಸಿಗರು ಅಲ್ಲಿಗೆ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಹಾಗೆ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಸ್ಥಳದಿಂದ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೋಡೋಣ. ಕರಾವಳಿಯಲ್ಲಿ ಮುಂಗಾರು ಚುರುಕಾಗಿದೆ. ಇದರ ಜೊತೆಗೆ ಬಿಪರ್ಜಾಯ್ ಚಂಡಮಾರುತದ ಪರಿಣಾಮವಾಗಿ ಕರಾವಳಿಯ ಕಡಲ ತೀರ ಪ್ರಕ್ಷುಬ್ಧಗೊಂಡಿರುವಂಥದ್ದು. ನಾವೀಗ ಉಳ್ಳಾಲದ ಕಡಲ ತೀರದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಮಳೆ ಆರಂಭವಾಗಿ ಇನ್ನೂ 2-3 ದಿನಗಳಾಗಿದೆ ಅಷ್ಟೇ. ಅಲ್ಲಿ ಶಾಂತವಾಗಿದ್ದಂಥ ಕಡಲು ಈಗ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಬಿಪರ್ಜಾಯ್ ಚಂಡಮಾರುತದ ಪರಿಣಾಮವಾಗಿ ಸಮುದ್ರದ ಅಬ್ಬರ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಜಿಲ್ಲಾಡಳಿತ ಮೀನುಗಾರರಿಗೆ ಮತ್ತು ಪ್ರವಾಸಿಗರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಯಾರೂ ಕೂಡ ಕಡಲ ತೀರಕ್ಕೆ ಹೋಗಬಾರ್ದು, ಸಮುದ್ರಕ್ಕೆ ಇಳಿಯುವಂಥ ಸಾಹಸವನ್ನು ಮಾಡಬಾರ್ದೆಂಬ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿದೆ. ರಕ್ಕಸ ಗಾತ್ರದ ಅಲೆಗಳು ದಡವನ್ನು ಅಪ್ಪಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಉಳ್ಳಾಲದ ಸೋಮೇಶ್ವರ, ಬಟ್ಟಪ್ಪಾಡಿ, ಉಚ್ಚಿಲ ಮುಂತಾದ ಭಾಗಗಳಲ್ಲಿ ಕಡಲ್ ಕೊರೆತ ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಈಗಾಗಲೇ ಹಲವಾರು ಮರಗಳಾಗಿರ್ಬೋದು, ಹಲವಾರು ಮನೆಗಳಿಗೆ ಈಗ ಹಾನಿಯಾಗಿದೆ. ಅಂಥವುಗಳನ್ನು ಗುರುತಿಸಿ ಅಲ್ಲಿನ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾಕೆಂದರೆ ಮಳೆಗಾಲ ಆರಂಭದ ಹಂತದಲ್ಲಿಯೇ ಜಿಲ್ಲಾಡಳಿತ ಅವರಿಗೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿತ್ತು. ಎಲ್ಲರೂ ಕೂಡ ಜಾಗವನ್ನು ಖಾಲಿ ಮಾಡಬೇಕು ಮತ್ತು ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಯಾವ ಅನಾಹುತ ಬೇಕಾದರೂ ಸಂಭವಿಸಬಹುದು. ಹಾಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕೆಂಬ ಸೂಚನೆಯನ್ನು ಕೊಟ್ಟಿದ್ದರು. ಇನ್ನೊಂದೆಡೆ ಕರಾವಳಿಯಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಕಳೆದ ಶನಿವಾರದಿಂದ ಎಡೆಬಿಡದೆ ಮಳೆ ಸುರಿಯುತ್ತಾ ಇದೆ. ಅದರಲ್ಲೂ ಮಂಗಳೂರು ನಗರ ಸೇರಿದಂತೆ ಮಂಗಳೂರಿನ ಗ್ರಾಮಾಂತರ ಪ್ರದೇಶಗಳಾದಂಥ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಸುಬ್ರಹ್ಮಣ್ಯ ಭಾಗದಲ್ಲಿ ಪ್ರತಿದಿನ ಮಳೆ ಸುರಿಯುತ್ತಿದೆ. ಹಾಗಾಗಿ ನದಿಗಳಲ್ಲಿ ಕೂಡ ನೀರಿನ ಹರಿವು ಕಂಡು ಬರ್ತಾ ಇದೆ. ಅಣೆಕಟ್ಟುಗಳಲ್ಲಿ ನೀರಿನ ಶೇಖರಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಮಂಗಳೂರು ನಗರಕ್ಕೆ ನೀರುಣಿಸುವಂಥ ತುಂಬೆ ವೆಂಟೆಡ್ ಡ್ಯಾಮ್ನಲ್ಲಿ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ತನಕ ರೇಷನಿಂಗ್ ಮೂಲಕ ಮಂಗಳೂರು ನಗರಕ್ಕೆ ನೀರನ್ನು ಸರಬರಾಜು ಮಾಡಲಾಗಿತ್ತು. ಇದೇ ರೀತಿಯಾಗಿ ಮಳೆ ಬಂದರೆ ಕಂಟಿನ್ಯೂಸ್ ಆಗಿ ನೀರನ್ನು ಕೊಡ್ಬೋದು ಎಂಬ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಜಿಲ್ಲಾಡಳಿತ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾರೂ ಕೂಡ ಕಡಲ ತೀರಕ್ಕೆ ಬರಬಾರ್ದು ಅಂತೇಳಿ. ಆದರೆ ಇದರ ಅರಿವಿಲ್ಲದೆ ಹೊರ ಜಿಲ್ಲೆಯ, ಹೊರ ರಾಜ್ಯಗಳ ಪ್ರವಾಸಿಗರು ಕಡಲ ತೀರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಚದುರಿಸುವಂಥ ಕೆಲಸವನ್ನು ಮತ್ತು ಅವರನ್ನು ಸುರಕ್ಷಿತ ಪ್ರದೇಶಗಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಸದ್ಯ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ಹೋಮ್ ಗಾರ್ಡ್ ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ಇದರಲ್ಲಿ ನಿಯೋಜನೆಗೊಳ್ಳಬೇಕು ಎಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಕಡಲ ತೀರದ ಜನರಾಗಿರ್ಬೋದು ಅಥವಾ ಪ್ರವಾಸಿಗರು ಆಗಿರ್ಬೋದು, ಮೀನುಗಾರರಾಗಿರ್ಬೋದು, ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸಮುದ್ರ ಮತ್ತೆ ಪ್ರಕ್ಷುಬ್ಧಗೊಳ್ಳುತ್ತೆ. ಸಮುದ್ರದ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕಡಲ ತೀರದ ಜನ ಎಚ್ಚರಿಕೆಯಿಂದ ವಹಿಸಬೇಕೆಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಡಲ ತೀರದಲ್ಲಿ ಆತಂಕ ಮನೆ ಮಾಡಿದೆ. ಬಿಪರ್ಜಾಯ್ ಸೈಕ್ಲೋನ್ನಿಂದಾಗಿ ಕಡಲ್ ಕೊರೆತ ಹೆಚ್ಚಾಗ್ತಾ ಇದೆ. ಸೈಕ್ಲೋನ್ನಿಂದಾಗಿ ಮೀನುಗಾರಿಕಾ ದೋಣಿಗಳಿಗೆ ಹಾನಿಯಾಗಿದೆ. ಹೀಗಾಗಿ ಒಂದು ಕಡೆ ಸೈಕ್ಲೋನ್, ಹಾಗೆ ಕಡಲಲ್ಲಿ ಆಗ್ತಾ ಇರುವ ಬದಲಾವಣೆಗಳು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇನ್ನೆರಡು ದಿನ ಕಡಲು ಪ್ರಕ್ಷುಬ್ಧ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರದಲ್ಲಿ ಸೈಕ್ಲೋನ್ ಅಬ್ಬರ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ.
ಜಿಲ್ಲೆಯ ಕರಾವಳಿಗೆ ಮುಂಗಾರು ಮಳೆ ಆರಂಭವಾಗಿದೆ, ಆದರೆ ಅದರ ಪರಿಣಾಮ ಇನ್ನೂ ಆಗಿಲ್ಲ. ಆದರೆ ಬಿಪರ್ಜಾಯ್ ಚಂಡಮಾರುತದ ಆತಂಕ ಜನರಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತಡಿಯ ಜನರು ಆತಂಕದಲ್ಲಿದ್ದಾರೆ. ಕಡಲ ಅಲೆಯ ರಭಸ ಜೋರಾಗಿದೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಾರವಾರ ಮತ್ತು ಅಂಕೋಲಾ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಅರಬ್ಬಿ ಸಮುದ್ರದ ಕಡಲ ತೀರದಲ್ಲಿದ್ದೇವೆ. ಈ ಕಡಲ ಅಲೆಗಳ ಅಬ್ಬರವಾದ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಕ್ಕಸದಂಥ ಅಲೆಗಳು ನೇರವಾಗಿ ಕಡಲ ತೀರಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಜೊತೆಗೆ ಇಲ್ಲಿ ಕಡಲ ತಡಿಯ ನಿವಾಸಿಗಳಲ್ಲಿ ಇದರ ಆತಂಕ ಜೋರಾಗಿದೆ. ಯಾಕಂದರೆ ಇನ್ನೂ ಒಂದು 2 ದಿನಗಳ ಕಾಲ ಭಾರೀ ಗಾಳಿ ಬೀಸುವಂಥ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಕಡಲ ಅಲೆಗಳ ಅಬ್ಬರ ಜೋರಾಗುವಂಥ ಒಂದು ನಿರೀಕ್ಷೆ ಇದೆ. ಈಗಾಗಲೇ ಕಡಲ ಅಲೆಗಳ ಅಬ್ಬರ ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಕ್ಕಸದಂಥ ಆಳೆತ್ತರದ ಅಲೆಗಳು ನೇರವಾಗಿ ಬಂದು ಕಡಲ ತೀರಕ್ಕೆ ಅಪ್ಪಳಿಸ್ತಾ ಇದೆ. ಈಗಾಗಲೇ ಇನ್ನು ಕರಾವಳಿಯಲ್ಲಿ ಕಡಲ ತಡಿಗೆ ಹೊಂದಿಕೊಂಡಂಥ ಸಾಕಷ್ಟು ಮನೆಗಳಿವೆ. ಜನವಸತಿ ಪ್ರದೇಶ ಇದೆ. ಈ ಜನವಸತಿ ಪ್ರದೇಶದಲ್ಲಿ ಜನರು ಸಾಕಷ್ಟು ಆತಂಕಕ್ಕೆ ಈಡಾಗಿದ್ದಾರೆ. ಯಾಕಂದರೆ ಕಡಲ ಅಲೆಗಳ ಅಬ್ಬರ ಜೋರಾಯಿತು ಅಂದರೆ ನೇರವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಈಗಾಗಲೇ ದೋಣಿಗಳು ಅಂದರೆ ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ಮಾಡುವಂಥ ಎಲ್ಲ ದೋಣಿಗಳನ್ನು ಈಗ ದಡಕ್ಕೆ ತಂದು ಹಿಡಿಲಾದಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಮೀನುಗಾರರ ದೋಣಿಗಳಾಗಿರ್ಬೋದು, ಬಲೆಗಳಾಗಿರ್ಬೋದು, ಅದೇ ರೀತಿ ಮೀನುಗಾರಿಕೆಗೆ ಬೇಕಾದಂಥ ಏನೆಲ್ಲ ಪರಿಕರಗಳಿದೆಯೋ ಅವೆಲ್ಲವೂ ಕೂಡ ಇವತ್ತು ಕಡಲ ತಡಿಗೆ ಸುರಕ್ಷಿತವಾದಂಥ ಒಂದು ಜಾಗದಲ್ಲಿ ಇಟ್ಟಿರುವಂಥ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಕಳೆದ 3 ದಿನದಿಂದ ಕಡಲ ಅಲೆಯ ಅಬ್ಬರ ಜೋರಾಗಿದೆ. ಆಳೆತ್ತರದ ಅಲೆಗಳು ನೇರವಾಗಿ ಬಂದು ತೀರಕ್ಕೆ ಅಪ್ಪಳಿಸ್ತಾ ಇದೆ. ಸುರಕ್ಷಿತವಾದಂಥ ಒಂದು ಜಾಗದಲ್ಲಿ ಮೀನುಗಾರಿಕಾ ದೋಣಿಗಳನ್ನು ಇಟ್ಟಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ದೀವಿ. 2 ದಿನಗಳ ಕಾಲ ಮಳೆ ಬೀಳೋದು ಸಾಧ್ಯತೆ ಇದೆ ಎನ್ನುವಂಥ ಒಂದು ಮಾಹಿತಿ ಇದೆ. ಇದರ ಅಬ್ಬರ ಜೋರಾದರೆ ಈ ಹಿಂದೆ ಯಾವ ರೀತಿ ಚಂಡಮಾರುತ ಸಂದರ್ಭದಲ್ಲಿ ಏನೆಲ್ಲ ನಷ್ಟ ಅನುಭವಿಸಿದ್ರು ಇಲ್ಲಿನ ಮೀನುಗಾರರು, ಆ ನಷ್ಟವನ್ನು ಮತ್ತೆ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬಾರದಿಲ್ಲ ಎನ್ನುವಂಥ ಒಂದು ಪ್ರಾರ್ಥನೆ ಇಲ್ಲಿನ ಕಡಲ ಮಕ್ಕಳದ್ದಾಗಿದೆ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆ ಬಾರದೇ ಇದ್ದರೂ ಚಂಡಮಾರುತದ ಆತಂಕ ಇಲ್ಲಿ ಮನೆ ಮಾಡಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಗುಜರಾತ್ ಸೇರಿದಂತೆ ಪಶ್ಚಿಮ ಕರಾವಳಿಯಲ್ಲಿ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮಹತ್ವದ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಚಂಡಮಾರುತದ ವೇಳೆ ಯಾವುದೇ ಸಮಸ್ಯೆ ಆಗದಂತೆ ಕೆಲಸ ನಿರ್ವಹಣೆಯ ಕುರಿತು ಈ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಇನ್ನು ಜೂನ್ 15ಕ್ಕೆ ಬಿಪರ್ಜಾಯ್ ಚಂಡಮಾರುತ ಗುಜರಾತ್ಗೆ ಅಪ್ಪಳಿಸುವ ಸಾಧ್ಯತೆ ಇದೆ. ಈಗಾಗಲೇ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡೋ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಗಂಟೆಗೆ ಸರಿಸುಮಾರು 150 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದ್ದು ಸೌರಾಷ್ಟ್ರ ಕಚ್ ತೀರದಲ್ಲಿ ಎನ್ಡಿಆರ್ಎಫ್ ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರ, ಗುಜರಾತ್ನ ಕಡಲ ತೀರದಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಮುಂಬೈ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ರದ್ದಾಗಿದೆ. ರಾಜ್ಯದಲ್ಲಿ ಫ್ರೀ ಟಿಕೆಟ್ ಅಂತ ಹೇಳಿ ಪುಣ್ಯ ಕ್ಷೇತ್ರಗಳತ್ತ ಮಹಿಳಾ ತಂಡೋಪತಂಡವಾಗಿ ಹೊರಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ತೆರಳುವ ಬಸ್ಗಳು ಬಹುತೇಕ ಫುಲ್ ರಶ್ ಆಗಿದೆ. 15% ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ಕಾರದ ಶಕ್ತಿ ಯೋಜನೆಗೆ ಮಹಿಳೆಯರು ಖುಷಿಯಾಗಿದ್ದಾರೆ. ನಿನ್ನೆ ಸಂಜೆಯಿಂದಲೇ ಧರ್ಮಸ್ಥಳದ ಬಸ್ಗಳು ಆಲ್ಮೋಸ್ಟ್ ಫುಲ್ ಆಗ್ತಾ ಇದೆ. ಮೆಜೆಸ್ಟಿಕ್ನಿಂದ ಹೊರಟಿರುವ ಬಸ್ಗಳಲ್ಲಿ ಮಹಿಳೆಯರ ಸಂಖ್ಯೆಯೇ ಹೆಚ್ಚಾಗಿದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ರಾಜ್ಯಾದ್ಯಂತ ರಾಜ್ಯದ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಬಹುದು ಅನ್ನೋ ಯೋಜನೆಗೆ ಸರ್ಕಾರ ಅಧಿಕೃತವಾಗಿ ಚಾಲನೆ ನೀಡಿದೆ. ಇದಾದ್ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರು ಈ ಒಂದು ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳೋ ಪ್ರಯತ್ನ ಮಾಡ್ತಿರೋದು. ಧರ್ಮಸ್ಥಳ ಪುಣ್ಯಕ್ಷೇತ್ರ, ಈ ಒಂದು ಕ್ಷೇತ್ರಕ್ಕೆ ತೆರಳುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಮಾಹಿತಿ, 15% ಈ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಕೂಡ ನ್ಯೂಸ್ 18ಗೆ ಲಭ್ಯ ಆಗ್ತಾ ಇದೆ. ಇದರ
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಧರ್ಮಸ್ಥಳದಿಂದಲೇ ಲೈವ್ ಕನೆಕ್ಟೆಡ್ ಇದ್ದಾರೆ. ಕಿಶನ್ ಶೆಟ್ಟಿ, ಒಂದ್ ಕಡೆ ಪುಣ್ಯಕ್ಷೇತ್ರ, ಯಾವಾಗ ದರ್ಶನ ಪಡ್ಕೊಂಡ್ರೂ ಕೂಡ ಅದರ ಫಲ ಸಿಗುತ್ತೆ ಅನ್ನೋದು ಮಹಿಳೆಯರಲ್ಲಿ ಆ ನಂಬಿಕೆ ಹೆಚ್ಚೇ ಇರುತ್ತೆ. ಅದರಲ್ಲೂ ಫ್ರೀ ಟಿಕೆಟ್, ಹೀಗಾಗಿ ಈ ಸಂಖ್ಯೆ ಅಂದ್ರೆ ಮಹಿಳಾ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಧರ್ಮಸ್ಥಳಕ್ಕೆ ಅನ್ನೋದು ಇನ್ನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ. ಸ್ಮಿತಾ, ಇವತ್ತು ಸೋಮವಾರ ಆಗಿರೋ ಕಾರಣಕ್ಕಾಗಿ ಸುಮಾರು 20,000 ಭಕ್ತರ ನಿರೀಕ್ಷೆಯನ್ನ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಸ್ಥಳೀಯರು ಮಾಡಿದ್ದು. ಆದರೆ ನಿರೀಕ್ಷೆಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಸುಮಾರು ಈ ಕ್ಷಣದವರೆಗೆ 25,000ಕ್ಕಿಂತ ಹೆಚ್ಚು ಜನ ಭಕ್ತರು ಈಗಾಗಲೇ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇವೆ. ಈ ಸಂಜೆ ಹೊತ್ತಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿದ್ದಾರೆ. ಯಾಕೆಂದ್ರೆ ಬೆಳಗ್ಗಿನ ವೇಳೆ ರಶ್ ಇರೋದು ಸಾಮಾನ್ಯ, ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡೋದು ಸಾಮಾನ್ಯ. ಆದರೆ ಈ ಸಂಜೆ ಹೊತ್ತಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರದತ್ತ ಹರಿದು ಬರ್ತಾ ಇದ್ದಾರೆ. ದೂರಗಳಿಂದ ಅಂದ್ರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಹರಿದು ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಬರ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗುವಂಥ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಬಸ್ಗಳು ಕೂಡ ಆಲ್ಮೋಸ್ಟ್ ಫುಲ್ ಆಗ್ತಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಹಿಳೆಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇರುವಂಥದ್ದು. ಬಂದಂತಹ ಎಲ್ಲರ ಅಭಿಪ್ರಾಯ ಕೂಡ ಒಂದೇ, ಉಚಿತ ಬಸ್ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಒಳ್ಳೆಯದಾಗಿದೆ. ನಮ್ಮ ತೀರ್ಥಕ್ಷೇತ್ರದ ಪ್ರಯಾಣ ಬಹಳಷ್ಟು ಉಚಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಒಬ್ಬರು ಮಹಿಳೆ ಇದ್ದಾರೆ. ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಮತ್ತೆ ಹೇಗೆ ಬಂದ್ರಿ ಅಂತ? ಹಾಸನಿಂದ ಬಂದಿದ್ವಿ. ನಾವು ಬಸ್ಸಲ್ಲಿ ಬಂದ್ವಿ. ಮುಂಚೆ ಅಂದರೆ ಟಿಕೆಟ್ ತೊಗೊತಿದ್ರು, ಈಗ ಟಿಕೆಟ್ ತೊಗೊತಿಲ್ಲ. ಅಂದರೆ ಜಾಬರಿಗಳು ಸ್ವಲ್ಪ ತುಂಬ ಇದು ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಟೈಮಿಂಗ್ ಸರಿಯಾಗಿ ಬಸ್ ಇರಲ್ಲ. ಸೊ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಧರ್ಮಸ್ಥಳಕ್ಕೆ ಬರಬೇಕಂತ? ಇಲ್ಲ, ಪ್ಲ್ಯಾನ್ ಏನು ಇರಲಿಲ್ಲ. ಅಂದರೆ ಸಡನ್ನಾಗಿ ಬಂದ್ವಿ. ನನ್ನ ತಮ್ಮ ಇಲ್ಲಿ ಓದ್ತಾ ಇದ್ದಾನೆ HDM ಕಾಲೇಜಲ್ಲಿ. ಸೊ ಹಾಗಾಗಿ ಮೀಟಿಂಗ್ ಇದೆ, ಸೊ ಅದಕ್ಕೆ ಬಂದ್ವಿ ಇಲ್ಲಿಗೆ. ಈಗ ಈ ಹಿಂದೆ ಬರುವಾಗೆಲ್ಲ ಟಿಕೆಟ್ಗೆ ಹಣ ಕೊಟ್ಟೆಲ್ಲ ಬರ್ತಾ ಇದ್ರಿ, ಇವತ್ತು ಫ್ರೀ ಆಗಿ ಬಂದ್ರಿ, ಹೇಗೆ ಅನಿಸುತ್ತೆ ಅಂತ? ಅಂದರೆ ಏನು ಅನಿಸ್ಲಿಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅವಾಗ ಟಿಕೆಟ್ ತೊಗೋಬೇಕಿತ್ತು, ಇವಾಗೇನು ಟಿಕೆಟ್ ತೊಗೊಳಂಗಿಲ್ಲ. ಸೊ ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಹೇಗೆ ಖುಷಿ ಆಗ್ತಿದೆ ತಮಗೆ? ಖುಷಿ ಆಗ್ತಿದೆ. ಸ್ಮಿತಾ, ಸಾಕಷ್ಟು ಮಂದಿ ಮಹಿಳೆಯರು ಕೂಡ ನಮ್ಮ ಜೊತೆ ಇರುವಂಥದ್ದು. ಎಲ್ಲರ ಅಭಿಪ್ರಾಯ ಸಾಮಾನ್ಯವಾಗಿ ಒಂದೇ ಆಗಿದೆ. ಯಾಕೆಂದರೆ ಕಳೆದ ಬಾರಿ ಅಥವಾ ಈ ಹಿಂದೆ ಬಂದಂಥ ಸಂದರ್ಭದಲ್ಲಿ ಹಣ ಕೊಟ್ಟು ಟಿಕೆಟನ್ನು ಪಡೆದು ಧರ್ಮಸ್ಥಳಕ್ಕೆ ಬರ್ತಾ ಇದ್ವಿ. ಆದರೆ ಇದೇ ಮೊದಲ ಬಾರಿಗೆ ಉಚಿತವಾಗಿ ತೀರ್ಥಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಮಾತುಗಳನ್ನು ಹೇಳ್ತಿದ್ದಾರೆ. ಇಡೀ ಕರಾವಳಿಯ ಪ್ರವಾಸಿ ಕೇಂದ್ರ ಅಥವಾ ತೀರ್ಥಕ್ಷೇತ್ರಗಳನ್ನು ಗಮನಿಸಿ ಹೋದರೆ ಧರ್ಮಸ್ಥಳ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಸೂರ್ಯ ದೇವಸ್ಥಾನ ಆಗಿರ್ಬೋದು, ಎಲ್ಲೆಲ್ಲೂ ಕೂಡ ಭಕ್ತರ ಸಂಖ್ಯೆ ಕಂಡು ಬರ್ತಾ ಇದೆ. ಸುಮಾರು 25,000ಕ್ಕಿಂತ ಹೆಚ್ಚಿನ ಭಕ್ತರು ಧರ್ಮಸ್ಥಳದಲ್ಲಿ ಕೂಡ ಇದ್ದಾರೆ. ಬೇರೆ ಸುಬ್ರಹ್ಮಣ್ಯದಲ್ಲಿ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಮಹಿಳಾ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಫಲಪ್ರದ ಆಗಿದೆ. ತಮ್ಮ ಮೊದಲ ಉಚಿತ ಪ್ರಯಾಣವನ್ನ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮಹಿಳಾ ಭಕ್ತರು ಸಂಭ್ರಮಿಸುತ್ತಿದ್ದಾರೆ. ಸ್ಮಿತಾ, ಧನ್ಯವಾದ ಕಿಶನ್ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ರಥಬೀದಿಯ ಅಂಗಡಿಗಳಲ್ಲಿ ಭರ್ಜರಿ ಬಿಸ್ನೆಸ್ ಕೂಡ ಆಗ್ತಾ ಇದೆ. ರಥಬೀದಿಯ ಅಂಗಡಿಗಳ ಮಾಲೀಕರು ಇದರಿಂದ ಫುಲ್ ಖುಷಿಯಾಗಿದ್ದಾರೆ. ಹೇಳಿ ಕೇಳಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಶಾಪಿಂಗ್ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆ ರಥಬೀದಿಯಲ್ಲಿರುವ ಅಂಗಡಿಗಳ ಮಾಲೀಕರು ಇದರಿಂದಾಗಿ ಖುಷಿಯಾಗಿದ್ದಾರೆ. ಸರಿಸುಮಾರು 25,000ಕ್ಕೂ ಅಧಿಕ ಮಂದಿ ಭಕ್ತರು ಇವತ್ತದರಲ್ಲೂ ವಿಶೇಷವಾಗಿ ಸೋಮವಾರ ಮಂಜುನಾಥನ ದರ್ಶನ ಪಡ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲೇ ಜನ ಹೋಗ್ತಾರೆ. ನಿರೀಕ್ಷೆ ಇದ್ದಿದ್ದು 20,000. ನಮ್ಮ ಪ್ರತಿನಿಧಿ ಈಗಷ್ಟೇ ಮಾಹಿತಿ ನೀಡ್ತಾ ಇದ್ರು. 25,000ಕ್ಕೂ ಅಧಿಕ ಮಂದಿ ಭಕ್ತರು ಈಗ ಆಲ್ರೆಡಿ ದರ್ಶನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಹೀಗಾಗಿ ದರ್ಶನ ಪಡೆದ ನಂತರದಲ್ಲಿ ಅಂಗಡಿಗಳಿಗೆ ಹೋಗಿ ಶಾಪಿಂಗ್ ಮಾಡ್ತಿದ್ದಾರೆ ಮಹಿಳೆಯರು ಕೂಡ. ಹೀಗಾಗಿ ಅಂಗಡಿ ಮಾಲೀಕರು ಕೂಡ ಖುಷಿಯಾಗಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆಯಲ್ಲಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಅಂಗಡಿ ಮಾಲೀಕರಾದ ಉಮೇಶ್ ಪ್ರಭು. ಯಾವ ರೀತಿ ಮಾತನಾಡಿದ್ದಾರೆ ನೋಡೋಣ. ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ದಿನ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಯಾಕೆಂದರೆ ನಿನ್ನೆ ತಾನೇ CM ಸಿದ್ದರಾಮಯ್ಯ ಅವರು ಬೆಂಗಳೂರಲ್ಲಿ ಅಧಿಕೃತವಾಗಿ ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟಿದ್ದರು. ಈ ಶಕ್ತಿ ಯೋಜನೆಯ ಮೊದಲ ಟಿಕೆಟನ್ನು ಧರ್ಮಸ್ಥಳಕ್ಕೇ ಅವರು ಹರಿದುಕೊಟ್ಟಿರುವಂಥದ್ದು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಸೋಮವಾರ ಈ ದಿನಗಳಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇರ್ತಾರೆ. ಆದರೆ ಇವತ್ತು ನಿರೀಕ್ಷೆ ದಾಟಿ ಭಕ್ತರ ಸಂಖ್ಯೆ ಬರ್ತಾ ಇರುವಂಥದ್ದು. ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಮುಂತಾದ ಭಾಗಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಮತ್ತು ಕ್ಷೇತ್ರದ ಸಂಬಂಧಪಟ್ಟಂಥ ಕ್ಷೇತ್ರದ ಒಳಭಾಗದಲ್ಲಿರುವಂತಹ ಅಂಗಡಿಗಳಿಗೆ ಕೂಡ ಇವತ್ತು ಭರ್ಜರಿ
ಭರ್ಜರಿ ವ್ಯಾಪಾರ ಆಗ್ತಾ ಇದೆ. ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋ ಕಾರಣಕ್ಕಾಗಿ ಇಲ್ಲಿನ ಆದಾಯ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಮತ್ತು ವ್ಯಾಪಾರ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಲಕ್ಷ ದೀಪೋತ್ಸವ ಅಥವಾ ಬೇರೆ ಬೇರೆ ಉತ್ಸವಾದಿ ಈ ಕ್ಷೇತ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಇಷ್ಟರ ಮಟ್ಟಿಗೆ ಕಂಡು ಬರ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಉಚಿತ ಪ್ರಯಾಣದ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟ ಹಿನ್ನೆಲೆಯಲ್ಲಿ ಮೊದಲ ಪ್ರಯಾಣವನ್ನೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮಾಡ್ಕೊಂಡು ಬರೋಣ ಎಂಬ ನಿಟ್ಟಿನಲ್ಲಿ ಇಲ್ಲಿ ಜನರು ಕೂಡ ಬರ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ ಅಂಗಡಿ ಮಾಲಕರಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇವತ್ತು ತುಂಬ ಜನ ಇದೆ, ಟೂರಿಸ್ಟ್ಗಳು ತುಂಬ ಇದ್ದಾರೆ. ಇವತ್ತು ಇಲ್ಲಿ ಅಂಗಡಿಯವರಿಗೆ ಬಿಸ್ನೆಸ್ ಕೂಡ ಒಳ್ಳೆಯದಾಗಿದೆ. ಟೋಟಲಿ ಇಟ್ ಈಸ್ ಗುಡ್. ಇವಾಗ ಸಾಮಾನ್ಯ ಎಷ್ಟರ ಮಟ್ಟಿಗೆ ಸಂಖ್ಯೆ ಇತ್ತು ಸೋಮವಾರ, ಇವತ್ತು ಎಷ್ಟು ಸಂಖ್ಯೆ ಇದೆ? ಒಂದು ನನ್ನ ಅಂದಾಜು ಪ್ರಕಾರ ಒಂದು 25,000 ಇರ್ಬೋದು. ಮತ್ತು ನಾನು ಹಿಂದ್ಗಡೆ ಪೇಟೆಗೆಲ್ಲ ನೋಡಲಿಕ್ಕೆ ಹೋಗಲಿಲ್ಲ. ನಮ್ಮದು ವಸತಿ ಗೃಹ ಕೂಡ ಇದೆ ಕನ್ಯಾಡಿಯಲ್ಲಿ. ಸೊ ಕಂಪೇರ್ ಮಾಡಲಿಕ್ಕೆ ನೋಡಿದ್ರೆ ಇಟ್ ಈಸ್ ಗುಡ್. ತುಂಬ ಜನರ ಹತ್ರ ಮಾತಾಡಿದ್ದೇನೆ ನಾನು, ಲೇಡೀಸ್ ಹತ್ರ ಕೂಡ ಮಾತಾಡಿದ್ದೇನೆ, ಜೆಂಟ್ಸ್ ಹತ್ರ ಕೂಡ ಮಾತಾಡಿದ್ದೇನೆ. ತುಂಬ ಖುಷಿ ಅಂದರೆ ಖುಷಿಯ ವಾತಾವರಣದಲ್ಲಿದ್ದಾರೆ. ಏನಾದರೂ ಆಗಲಿ ಒಂದು ಒಳ್ಳೆಯ ವಿಷಯ ಅಂತೇಳಿ ನಾನು ಎನಿಸ್ತೇನೆ. ಈಗ ಖಾಲಿ ಯಾತ್ರಾ ಇದಕ್ಕೆ ಕ್ಷೇತ್ರಕ್ಕೆ ಬರುವುದು ಅಂತೇಳಿ ಮಾತ್ರ ಅಲ್ಲ, ಅವರ ಕೆಲಸಕ್ಕೆ ಹೋಗುವ ಜಾಗಕ್ಕಾಗಲಿ ಅಥವಾ ಅವರ ದೈನಂದಿನ ಚಟುವಟಿಕೆ ಆಗಲಿ ಅವರು ತುಂಬ ಖುಷಿಯಾಗಿದ್ದಾರೆ. ಇದು ಅಂಗಡಿ ಮಾಲಕರ ಮಾತು. ನೀವು ದೃಶ್ಯಗಳಲ್ಲಿ ಉದ್ದಕ್ಕೆ ಸಾಲು ಅಂಗಡಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ವ್ಯಾಪಾರಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸ್ವತಃ ಅಂಗಡಿ ಮಾಲಕರು ಹೇಳುವ ಪ್ರಕಾರವಾಗಿ ತುಂಬ ಚೆನ್ನಾಗಿ ಬೆಳಗಿನಿಂದ ಬಿಸ್ನೆಸ್ ಕೂಡ ಆಗ್ತಾ ಇದೆ. ಇದೇ ಬಿಸ್ನೆಸ್ ಮುಂದಿನ 5 ವರ್ಷಗಳ ಕಾಲ ಇರುವಂಥ ಎಲ್ಲ ಸೂಚನೆಗಳು ಕೂಡ ಇದೆ. ಅದೇ ರೀತಿ ಆಗಲಿ ಅನ್ನೋದು ಅವರ ಮಾತು. ಒಟ್ಟಿನಲ್ಲಿ ಇಡೀ ಧರ್ಮಸ್ಥಳ ಕ್ಷೇತ್ರ ಇವತ್ತು ಭಕ್ತರಿಂದ ತುಂಬಿ ಹೋಗ್ತಾ ಇದೆ. ಸರ್ಕಾರದ ಶಕ್ತಿ ಯೋಜನೆ ಫಲಪ್ರದ ಆಗಿದೆ. ಸಾಮಾನ್ಯ ಮಹಿಳೆಯರು ಬೇರೆ ಬೇರೆ ಭಾಗಗಳಿಂದ ಉಚಿತ ಪ್ರಯಾಣದ ಮೂಲಕ ಬಸ್ಸಲ್ಲಿ ಬಂದು ಮೊದಲ ಬಸ್ನ ಪ್ರಯಾಣವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಅನುಭವಿಸಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ. ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಮರು ಜೀವ ಸಿಗ್ತಾ ಇದೆ. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ಚೆನ್ನಾಗಿರುತ್ತೆ ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಇದರ ಇನ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಮಹಿಳೆಯರಿಗೆ ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣದ ಯೋಜನೆ ನಿನ್ನೆಯಿಂದ ಅಧಿಕೃತವಾಗಿ ಜಾರಿಯಾಗಿದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 5,71,023 ಮಂದಿ ಮಹಿಳೆಯರು ಈ ಉಚಿತ ಯೋಜನೆಯ ಫಲವನ್ನ ಪಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ರಿಂದ ರಾತ್ರಿ 12 ಗಂಟೆ ತನಕದ ಮಾಹಿತಿ ಇದು. 5 ಲಕ್ಷಕ್ಕೂ ಅಧಿಕ ಮಹಿಳೆಯರು ನಿನ್ನೆ ಒಂದೇ ದಿನ ಪ್ರಯಾಣವನ್ನ ಮಾಡಿದ್ದಾರೆ. ಇನ್ನು ನಿನ್ನೆ ಒಂದೇ ದಿನದಲ್ಲಿ ರಾಜ್ಯಾದ್ಯಂತ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವ ಯೋಜನೆಯ ಫಲವನ್ನ ಪಡ್ಕೊಂಡ ಮಹಿಳೆಯರ ಸಂಖ್ಯೆ ಎಷ್ಟು, ಹಾಗೆ ಇದರ ಅಂದಾಜು ಲೆಕ್ಕಾಚಾರಗಳು ಎಷ್ಟು, ಇದರ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ನಿನ್ನೆ ಒಂದೇ ದಿನ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಬರೋಬ್ಬರಿ 5,71,023 ಮಹಿಳೆಯರು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಈ ಉಚಿತ ಬಸ್ ಪ್ರಯಾಣದ ಫಲವನ್ನ ಪಡ್ಕೊಂಡಿದ್ದಾರೆ. ಒಂದು ಅಂದಾಜು ಲೆಕ್ಕಾಚಾರವನ್ನ ನೋಡಿದಾಗ ಈ ಪ್ರಯಾಣದ ಮೌಲ್ಯ ಆಗ್ತಾ ಇರೋದು ಸರ್ಕಾರಿ ಮಾಹಿತಿಗಳ ಪ್ರಕಾರ 1,40,22,878 ರೂಪಾಯಿ, ಅಂದ್ರೆ ಬರೋಬ್ಬರಿ 1,40,22,022 ರೂಪಾಯಿಯಷ್ಟು ಮೌಲ್ಯದ ಪ್ರಯಾಣ ಆಗತ್ತೆ. ಇದು ಯಾವುದೇ ರೀತಿಯ ದುಡ್ಡನ್ನ ಕೊಡದೆ, ಶುಲ್ಕವನ್ನ ಪಾವತಿ ಮಾಡದೆ ಮಹಿಳೆಯರು ಪ್ರಯಾಣ ಮಾಡಿರೋದ್ರ ಲೆಕ್ಕಾಚಾರ. ಬಿಎಂಟಿಸಿ ಬಸ್ ಒಂದರಲ್ಲೇನೆ 2,01,215 ಮಂದಿ ಮಹಿಳೆಯರು ಉಚಿತವಾಗಿ ನಿನ್ನೆ ಪ್ರಯಾಣವನ್ನ ಮಾಡಿದ್ದಾರೆ. ಬಿಎಂಟಿಸಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಚರಿಸುವಂತಹ ಬಸ್ಗಳು, ಹಾಗೆ ಕೆಎಸ್ಆರ್ಟಿಸಿ ಬಸ್ನ ಲೆಕ್ಕಾಚಾರ ಕೂಡ ಇದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ 1,93,831 ಮಂದಿ ಸ್ತ್ರೀಯರು ಉಚಿತವಾಗಿ ಪ್ರಯಾಣವನ್ನ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ರಿಂದ ರಾತ್ರಿ 12 ಗಂಟೆವರೆಗಿನ ಲೆಕ್ಕಾಚಾರ ಇದು. ಇನ್ನು ವಾಯವ್ಯ ವಿಭಾಗದ ಬಸ್ಗಳಲ್ಲಿ 1,22,354 ಜನ ಮಹಿಳೆಯರು ಈ ಉಚಿತ ಬಸ್ ಪ್ರಯಾಣದ ಯೋಜನೆಯ ಫಲವನ್ನ ಪಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಯೋಜನೆಯ ಫಲ ಸಿಗಲಿಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಇದರ ಫಲವನ್ನ ಯಾವ್ಯಾವ ಭಾಗದಲ್ಲಿ ಮಹಿಳೆಯರು ಎಷ್ಟು ಸಂಖ್ಯೆಯಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದರ ಲೆಕ್ಕಾಚಾರ ಇದು. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಬಸ್ಗಳಲ್ಲಿ 55,623 ಮಂದಿ ಮಹಿಳೆಯರು ಈ ಶಕ್ತಿ ಯೋಜನೆಯ ಅನುಸಾರವಾಗಿ ಉಚಿತವಾಗಿ ಯಾವುದೇ ರೀತಿಯ ಹಣವನ್ನ ಪಾವತಿ ಮಾಡದಲೇ ಮೊದಲ ದಿನ ಶಕ್ತಿ ಯೋಜನೆಯ ಫಲವನ್ನ ಪಡ್ಕೊಂಡಿದ್ದಾರೆ. ಪ್ರಯಾಣದ ಮೌಲ್ಯ ಒಟ್ಟಾರೆ ನಾವು ಹೇಳ್ತಾ ಇದ್ದ ಹಾಗೆ 1,40,22,878 ರೂಪಾಯಿಯಷ್ಟು. ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಆಗ್ತಾ ಇರುವ ವೆಚ್ಚವನ್ನ ಭರಿಸುತ್ತೆ, ಇದರ ಲೆಕ್ಕಾಚಾರಗಳು ಇನ್ನೂ ಕೂಡ ನಡೀತಾ ಇದೆ. ಇನ್ನು ಇದು ಬಸ್ ಯೋಜನೆ ಆದ್ರೆ, ಇನ್ನು ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ
ಮತ್ತೊಂದು ಕನಸಿನ ಯೋಜನೆ, ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ರೀಲಾಂಚ್ ಮಾಡುವ ಬಗ್ಗೆ ಕೂಡ ಪ್ರಸ್ತಾಪ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲಿ 250 ಇಂದಿರಾ ಕ್ಯಾಂಟೀನ್ಗಳನ್ನ ಪುನರಾರಂಭ ಮಾಡಲಾಗುತ್ತೆ. ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ, ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಕನಿಷ್ಠ 250 ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ತಗೋಬೇಕು ಅಂತ ಸೂಚಿಸಿದ್ದೀನಿ. ಮತ್ತೆ ಇಲ್ಲಿವರೆಗೆ ಏನಾಯ್ತಿತ್ತು, ಕಾರ್ಪೊರೇಷನ್ 70% ಕೊಡೋದು, ಸರ್ಕಾರ 30% ಕೊಡೋದು ಅಂತಿತ್ತು. ಈಗ ಕಾರ್ಪೊರೇಷನ್ 50%, ಸರ್ಕಾರ 50% ಕೊಡಬೇಕು ಅಂತ ಹೇಳಿದ್ದೀನಿ. ಬೇರೆ ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ 70% ನಾವು ಕೊಡೋದು, ಸರ್ಕಾರ 30% ಅವ್ರು ಕೊಡೋದು. ಅದನ್ನು ಮಾಡಿ. ಪೊಲಿಟಿಕಲ್ ಬೆಂಚ್ ಕಾಮಿಡಿ ಪಂಚ್, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ, ಎಂಥದನ್ನೆಲ್ಲ ಹಾಸ್ಯದ ಬಾಣ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚೌ ಚೌ ಚುರುಮುರಿ. ಇದನ್ನು ನೋಡಿ ಎಂಜಾಯ್ ಮಾಡಿ. ಇವತ್ತಿವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ